ನಮಸ್ಕಾರ ವೀಕ್ಷಕರೇ, ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ, ದಾಬಸ್ಪೇಟೆ ಮತ್ತು ಬೆಂಗಳೂರು ಇವರ ಆರೋಗ್ಯ ಸೂತ್ರಕ್ಕೆ ಸ್ವಾಗತ. ಹೌದು ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಪೈಲ್ಸ್ ಅಥವಾ ಮೂಲವ್ಯಾಧಿ ಸಮಸ್ಯೆಯಿಂದ ಹೆಚ್ಚು ಜನರು ಬಳಲುತ್ತಿದ್ದಾರೆ. ಕಾರಣ ನಮ್ಮ ಜೀವನ ಪದ್ಧತಿ. ಯುವಕರಿಂದ ಹಿಡಿದು ಹಿರಿಯರ ತನಕ ಈ ಸಮಸ್ಯೆಯಿಂದ ಹೇಳಿಕೊಳ್ಳಲಾಗದ ನೋವು ಪಡುತ್ತಿದ್ದಾರೆ. ಮೂಲವ್ಯಾಧಿ ಎಂದರೆ ಗುದದ್ವಾರ ಹಾಗೂ ಗುದನಾಳದಲ್ಲಿರುವಂತಹ ರಕ್ತನಾಳಗಳು ಊದಿಕೊಂಡು ಉರಿಯೂತಕ್ಕೊಳಗಾಗಿರುತ್ತವೆ. ನಂತರ ಅವುಗಳು ಗಟ್ಟಿಯಾದ ಮಲ ವಿಸರ್ಜನೆಯ ಘರ್ಷಣೆಯಿಂದ ಘಾಸಿಗೊಂಡು ರಕ್ತಸ್ರಾವವಾಗುತ್ತದೆ ಮತ್ತು ತುಂಬಾ ನೋವಿನಿಂದ ಕೂಡಿರುತ್ತದೆ. ಮೊದಲು ಇದು 45ರಿಂದ 65 ವರ್ಷಗಳ ವಯಸ್ಸಿನವರಲ್ಲಿ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಈಗ ಎಲ್ಲ ವಯಸ್ಸಿನವರಲ್ಲೂ ಕಂಡುಬರುತ್ತಿದೆ. ಇಂದಿನ ಜೀವನ ಶೈಲಿ ಹಾಗೂ ಆಹಾರ ಶೈಲಿಗಳೇ ಇದಕ್ಕೆ ಮುಖ್ಯ ಕಾರಣ. ಕೆಲವರಲ್ಲಿ ಪದೇ ಪದೇ ಬೇದಿ ಆದಾಗಲೂ ಗುದದ್ವಾರದ ರಕ್ತನಾಳಗಳ ಮೇಲೆ ಒತ್ತಡ ಬಿದ್ದು ಮೂಲವ್ಯಾಧಿ ಕಾಣಿಸಿಕೊಳ್ಳಬಹುದಾಗಿದೆ. ಕಾರಣಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಮಲಬದ್ಧತೆ ತಂದೆ ತಾಯಿಯರಿಗಿದ್ದರೆ ಕೆಲವು ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಸದಾ ಕುಳಿತಿರುವುದು, ನಿಂತಿರುವುದು, ನಾರಿನಾಂಶವಿಲ್ಲದ ಆಹಾರ ಪದಾರ್ಥಗಳ ಸೇವನೆ, ಅತಿಯಾದ ಭಾರ ಎತ್ತುವುದು, ಬೊಜ್ಜುತನ, ವ್ಯಾಯಾಮಗಳಿಲ್ಲದ ಜೀವನ ಶೈಲಿ, ಗರ್ಭಿಣಿಯರಲ್ಲಿ ನೀರನ್ನ ಕುಡಿಯದಿರುವುದು. ಇನ್ನು ಇದರ ಲಕ್ಷಣಗಳು ಹೀಗಿವೆ: ಗುದದ್ವಾರದ ಸುತ್ತ ಉಬ್ಬಿರುವ ಅಪಧಮನಿಗಳು, ಮಲ ವಿಸರ್ಜನೆಯಲ್ಲಿ ರಕ್ತಸ್ರಾವ, ಗುದದ್ವಾರದಲ್ಲಿ ಕಡಿತ ಉಂಟಾಗುವುದು. ಇದನ್ನ ನಿರ್ಲಕ್ಷಿಸಬೇಡಿ ಸ್ನೇಹಿತರೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆಯದಿದ್ದಲ್ಲಿ ಅಧಿಕ ರಕ್ತಸ್ರಾವದಿಂದ ರಕ್ತಹೀನತೆ ಆಗಬಹುದು. ಕರುಳಿನ ಗುದನಾಳ ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಆದ್ದರಿಂದ ಈ ಸಮಸ್ಯೆ ಇದ್ದವರು ಕೂಡಲೇ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ಗೆ ಭೇಟಿ ನೀಡಿ ಮೂಲವ್ಯಾಧಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.